ವಾಸ್ತು ಪುರುಷ ನಿದ್ರೆ ಮಾಡೋ ಟೈಮಲ್ಲಿ ಗುರುಪ್ರವೇಶ ಮಾಡ್ಬಿಟ್ಟು ನಾವು ವಾಸ್ತು ಪ್ರಕಾರ ಕಟ್ಟಿದೀವಿ ಒಳ್ಳೇದಾಗಬೇಕು ಅಂದ್ರೆ ಹೆಂಗೆ ಒಳ್ಳೇದಾಗುತ್ತೆ? ಹೊಸದಾಗಿ ಕೆಲಸಗಳನ್ನು ಪ್ರಾರಂಭ ಮಾಡಬೇಕು ರಾಜ್ಯವೇ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂಥ ಮಲೆ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವಾಸ್ತುವಿಜ್ಞಾನ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗೂರು ಮಧು ದೀಕ್ಷಿತ್ ಮಾಡುವಂಥ ಪರಿಪೂರ್ಣವಾದಂಥ ನಮಸ್ಕಾರಗಳು. ನಿಮ್ಮೆಲ್ಲರ ಬೆಂಬಲ ಅತ್ಯಂತ ಖುಷಿಯಾಗಿದೆ. ನಮ್ಮ ಎಲ್ಲ ಎಪಿಸೋಡ್ಗಳನ್ನು ಭಾಳ ಪ್ರೀತಿಯಿಂದ ನೋಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಅಂತ ಹೇಳ್ತಾ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಿಮಗೆ ಶ್ರದ್ಧಾಪೂರ್ವಕವಾಗಿ ತಿಳಿಸ್ತಾ ಹೋಗ್ತೇವೆ. ಇನ್ನು ಇವತ್ತು ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ಇವತ್ತು ನಮ್ಮ ಮತ್ತೊಬ್ಬರು ವಿದ್ಯಾರ್ಥಿ ಆಗಿರುವಂತಹ ಜಗದೀಶ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಹೇಳ್ತೇನೆ. ಜಗದೀಶ್ ನಮಸ್ತೆ. ನಮಸ್ತೆ. ಹೇಗಿದ್ರಿ ಜಗದೀಶ್? ಚೆನ್ನಾಗಿದೆ. ಮನೇಲೆಲ್ಲ ಆರಾಮ? ಹೇಗ್ ನಡೀತಾ ಇದೆ ದೇವಸ್ಥಾನ ಪೂಜೆ ಎಲ್ಲ ಚೆನ್ನಾಗಿ ನಡೀತಿದೆ. ವೆರಿ ಗುಡ್. ನೋಡಿ, ಈಗ ಜಗದೀಶ್ ಅವರು ನಮ್ಮ ಸಂಸ್ಥೆಯಲ್ಲಿ ಜ್ಯೋತಿಷ್ಯವನ್ನೆಲ್ಲ ಕಲಿತು ಈಗ ಜ್ಯೋತಿಷ್ಯದ BA 2ನೇ ವರ್ಷ ಸಂಸ್ಕೃತದಲ್ಲಿ ಜ್ಯೋತಿಷ್ಯ BA ಅಧ್ಯಯನ ಮಾಡ್ತಾ ಇರುವಂಥದ್ದು. ನಮ್ಮ ಸಂಸ್ಥೆಯಲ್ಲಿ ವಿಶೇಷ ಏನಂದ್ರೆ ಜ್ಯೋತಿಷ್ಯ ವಾಸ್ತು ಪ್ರಶ್ನವನ್ನ ಕಲಿಸ್ಕೊಡೋದಲ್ಲದೆ ಅವರು ಎಲ್ಲಿ ಪಾಠಶಾಲೆಗಳು ಸಂಸ್ಕೃತ ಕಾಲೇಜುಗಳಲ್ಲಿ ಹೈಯರ್ ಎಜುಕೇಷನ್ ಮಾಡಬೇಕಾಗಿರುತ್ತೆ, ನಾವೇ ಕೂಡ ಅವರಿಗೆ ತುಂಬ ಸಪೋರ್ಟ್ ಮಾಡ್ತೀವಿ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಅಧ್ಯಯನ ಮಾಡಿ ಅವರವರ ಪ್ರಾಂತ್ಯದಲ್ಲಿ ಚೆನ್ನಾಗಾಗ್ತಾ ಇದ್ದಾರೆ. ಹೇಳಿ ಜಗದೀಶ್, ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡೋಣ? ಈಗ ಆಷಾಢ ಮಾಸ ನಡೀತಿದೆ. ಆಷಾಢ ಮಾಸ ನಂತರ ಶ್ರಾವಣ ಮಾಸ ಬರುತ್ತದೆ. ಶ್ರಾವಣ ಮಾಸದಲ್ಲಿ ಎಲ್ಲ ಗೃಹಪ್ರವೇಶಕ್ಕೆ, ಭೂಮಿ ಪೂಜೆಗೆ ಡೇಟ್ಗಳನ್ನು ಕೇಳ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಗುರುಗಳೇ. ಇನ್ನು ಶ್ರಾವಣ ಮಾಸ ಅಂತ ಬಂದಾಗ ಏನೆಲ್ಲ ಮಾಡ್ಬೋದು? ಶ್ರಾವಣದಲ್ಲಿ ಶ್ರವಣ ಮಾಡಿ ಕೇಳಿಸ್ಕೊಳ್ಳಿ ಅಂತ ನೋಡಿ. ನಾವು ಡೇಟ್ ಹೇಳಕ್ಕಿಂತ ಮುಂಚೆ ಒಂದು ಎಷ್ಟು ಅದ್ಭುತವಾದ ಚಿಂತನೆ ಇದೆ ಅಂದ್ರೆ, ಶ್ರಾವಣ ಮಾಸದಲ್ಲಿ ಶ್ರವಣ ಮಾಡುವಂಥದ್ದು, ಶನೇಶ್ವರ ಸ್ವಾಮಿ ಕಥೆ ಓದಿಸುವಂಥದ್ದು ಎಲ್ಲ ಕಡೆ ಕರೆಕ್ಟ್ ಅಲ್ವಾ? ನಿಮಗೆ ಗೊತ್ತಾ ಈ ಮಾಸದಲ್ಲಿ ಯಾಕೆ ಮಾಂಸ ತಿನ್ನಬಾರ್ದು ಅಂತ ಹೇಳ್ತಾರೆ ಅಂತ? ತುಂಬಾ ಜನಕ್ಕೆ ಇದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ. ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ತಿನ್ನೋರು ಕೂಡ ತಿನ್ಬೇಡಿ, ಶ್ರಾವಣ ಮಾಸದಲ್ಲಿ ನಾನ್ ವೆಜ್ ಇಡೀ ಮಾಸದಲ್ಲಿ ಮಾಂಸ ತಿನ್ನಬಾರ್ದು ಅಂತ ಹೇಳ್ತಿರ್ತಾರೆ. ನೋಡಿ, ಕಾರಣ ಎಷ್ಟು, ನಮ್ಮ ಋಷಿಮುನಿಗಳು ನಮ್ಮ ಹಿರಿಯರು ಎಷ್ಟು ಸೈಂಟಿಫಿಕ್ ಆಗಿದ್ರು ಅಂದ್ರೆ, ಅವತ್ತಿನ ಕಾಲಘಟ್ಟದಲ್ಲಿ ನೀವು ವೈಜ್ಞಾನಿಕವಾಗಿ ಹೇಳಿದ್ರೆ ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕೆ ದೇವರ ಹೆಸರಲ್ಲಿ ಎಲ್ಲಾನು ಹೇಳ್ತಾ ಇದ್ರು. ಯಾಕೆ ಅಂತಂದ್ರೆ ಶ್ರಾವಣ ಮಾಸದಲ್ಲಿ ಮಳೆ ಜಾಸ್ತಿ. ಈ ಆಷಾಢ ಮಾಸದಲ್ಲಿ ಬಿತ್ತನೆ ಮಾಡಿದ್ಮೇಲೆ ಇನ್ನು ಮಳೆ ಬಂದು ಅವೆಲ್ಲ ಪೈರು ಬೆಳೆದು ಅವೆಲ್ಲವೂ ಕೂಡ ಬರಲಿಕ್ಕೆ ಸ್ವಲ್ಪ ಟೈಮ್ ಹಿಡಿತಾ ಇತ್ತು, ಅಂದ್ರೆ 1 ತಿಂಗಳು ಆಗ್ತಾ ಇತ್ತು. ಅದರಿಂದ ಶ್ರಾವಣ ಮಾಸದಲ್ಲಿ ರೈತಾಪಿ ಜನ ಏನ್ ಮಾಡ್ತಾ ಇದ್ರು, ಹೊಲಗಳಲ್ಲಿ ಕೆಲಸ ಮಾಡಕ್ ಹೋಗ್ತಾ ಇರ್ಲಿಲ್ಲ. ಕರೆಕ್ಟಾ? ಆದ್ರೆ ಬೇರೆ ಮಾಸಗಳಲ್ಲಿ ಹೇಗೆ ಅಂದ್ರೆ, ಚೆನ್ನಾಗಿ ಮಾಂಸ ತಿಂದ್ರು ಕೂಡ ಹೋಗ್ಬಿಟ್ಟು ಅವರು ಕೆಲಸ ಮಾಡ್ತಿದ್ರು ಚೆನ್ನಾಗಿ. ಕರೆಕ್ಟ್ ಅಲ್ವಾ? ಅವಾಗ ಏನಾಯ್ತು, ಅದು ಜೀರ್ಣಕ್ರಿಯೆ ಸರಿಯಾಗಿ ಆಗ್ತಾ ಇತ್ತು. ಆದ್ರೆ ಯಾವಾಗ ನಿಮಗೆ ಈ ಶ್ರಾವಣ ಮಾಸದಲ್ಲಿ ಮಳೆಗಾಲದಲ್ಲಿ ನೀವು ಮನೇಲಿ ಹೆಚ್ಚು ಕಾಲ ಕಳೀತಿರೋ, ಆಗ ನೀವು ಚೆನ್ನಾಗಿ ಮಾಂಸ ತಿಂದ್ಬಿಟ್ರೆ ಅದು ಜೀರ್ಣ ಆಗ್ತಾ ಇತ್ತಾ? ಜೀರ್ಣ ಆಗ್ತಾ ಇರ್ಲಿಲ್ಲ. ಯಾವಾಗ ಜೀರ್ಣ ಆಗೋದಿಲ್ವೋ ಆವಾಗ ಮನುಷ್ಯನ ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗ್ತದೆ, ಜಡತ್ವಗಳು ಜಾಸ್ತಿ ಆಗ್ತದೆ. ಆ ಉದ್ದೇಶದಿಂದ ಇಡೀ ಶ್ರಾವಣ ಮಾಸದಲ್ಲಿ ಯಾವುದೇ ಕಾರಣಕ್ಕೂ ಮಾಂಸಾದಿಗಳನ್ನು ತಿನ್ಬೇಡಿ ಅನ್ನುವಂಥದ್ದನ್ನ ತಿಳಿಸ್ಕೊಟ್ಟಿರುವಂಥದ್ದು. ಈಗ ವಾಸ್ತು ಪುರುಷ ಏನ್ ಮಾಡಬೇಕು? ನಾವು ಭೂಮಿ ಪೂಜೆ ಮಾಡಬೇಕು, ಗೃಹ ಪ್ರವೇಶ ಮಾಡಬೇಕು, ಅಥವಾ ಹೊಸದಾಗಿ ಕೆಲಸಗಳನ್ನ ಪ್ರಾರಂಭ ಮಾಡಬೇಕು ಅನ್ನುವಂಥವ್ರು ಏನ್ ಮಾಡಬೇಕು ಅಂದ್ರೆ, ಒಂದು ರಾಜಯೋಗ ಇರಬೇಕು. ಕರೆಕ್ಟ್ ಅಲ್ವಾ? 2ನೇದು ಅಡಿಗೆ ಮಾಡ್ತಾ ಇರಬೇಕು, 3ನೇದು ಭೋಜನ ಮಾಡ್ತಾ ಇರಬೇಕು. ಹಾಗಾದ್ರೆ ಈ ಅಡಿಗೆ ಭೋಜನ ರಾಜಯೋಗ ಅಂದ್ರೆ 2ರಲ್ಲೊಂದು. ಈಗ ನೀನು ಗೃಹ ಪ್ರವೇಶನ ರಾಜಯೋಗದಲ್ಲಿದ್ರೆ ಭೂಮಿ ಪೂಜನ ಅಡಿಗೆ ಭೋಜನದಲ್ಲಿ ಮಾಡ್ಬೋದು, ಅಥವಾ ನೀವು ಗೃಹ ಪ್ರವೇಶನ ಅಡಿಗೆ ಭೋಜನದಲ್ಲಿ ಮಾಡ್ತಾ ಇದ್ದೀರ ಅಂದ್ರೆ ಕೊನೆ ಪಕ್ಷ ನೀವು ಭೂಮಿ ಪೂಜನ ಆದ್ರೂ ರಾಜಯೋಗದಲ್ಲಿ ಮಾಡ್ಬೋದು. ಆ ನಿಟ್ಟಿನಲ್ಲಿ ಈ ಶ್ರಾವಣ ಮಾಸದ ಶುಕ್ಲ ಪಕ್ಷ ಇದೆಯಲ್ಲ, ವಾಸ್ತು ಪುರುಷ ರಾಜಯೋಗದಲ್ಲಿ ಇರ್ತಾರೆ. ಈ ರಾಜಯೋಗದಲ್ಲಿ ಇದ್ದಾಗ ಅದರಲ್ಲಿ ಬರುವಂತಹ ಒಳ್ಳೆ ದಿನಗಳಲ್ಲಿ ಆ ಯಜಮಾನನಿಗೆ ತಾರಾಬಲಯುಕ್ತವಾಗಿರುವಂತಹ ಒಂದೊಳ್ಳೆ ದಿನಗಳಲ್ಲಿ ನಾವು ಭೂಮಿ ಪೂಜೆ, ಗೃಹ ಪ್ರವೇಶಾದಿಗಳನ್ನು ಮಾಡೋದ್ರಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ.
ಕೆಲವು ಸರಿ ಏನಾಗ್ಬಿಡುತ್ತೆ, ನಾವು ತುಂಬ ಶಾಸ್ತ್ರೋಕ್ತವಾಗಿ ಮಾಡಿದೀವಿ ಗುರುಗಳೇ, 100% ವಾಸ್ತು ಮಾಡಿದೀವಿ, ಆದ್ರೂ ನಮ್ಗೆ ಒಳ್ಳೇದಾಗ್ತಿಲ್ಲ ಅಂತ. ವಾಸ್ತು ಪುರುಷ ನಿದ್ರೆ ಮಾಡೋ ಟೈಮಲ್ಲಿ, ಗುಳೆ ಹೂ ಕಟ್ಟೋ ಟೈಮಲ್ಲಿ ನೀವು ಭೂಮಿ ಪೂಜೆ ಮಾಡ್ಬಿಟ್ಟು, ಗೃಹಪ್ರವೇಶ ಮಾಡ್ಬಿಟ್ಟು, ನಾವು ವಾಸ್ತು ಪ್ರಕಾರ ಕಟ್ಟಿದೀವಿ ಒಳ್ಳೇದಾಗ್ಬೇಕು ಅಂದ್ರೆ ಹೆಂಗ್ ಒಳ್ಳೇದಾಗತ್ತೆ? ಕರೆಕ್ಟ್ ಅಲ್ವಾ? ಅಂದ್ರೆ ಮೂಲ ಮುಹೂರ್ತವನ್ನೇ ನಾವು ಸರಿಯಾಗಿ ಮಾಡಿಲ್ಲ ಅಂತಂದ ಮೇಲೆ ಶುಭ ಆಗೋದಿಲ್ಲ. ನೋಡಿ, ಶ್ರಾವಣ ಮಾಸದಲ್ಲಿ ಏನ್ ಮಾಡ್ತಾರೆ ಈಗ? ರಾಜಯೋಗ ಮಾಡ್ತಾರೆ. ಈ ರಾಜಯೋಗದಲ್ಲಿ ಯಾವ್ಯಾವ ಡೇಟ್ಸ್ಗಳು ಚೆನ್ನಾಗಿದೆ ಅಂತ ನಮ್ಮ ವೀಕ್ಷಕರಿಗೆ ಹೇಳ್ಬಿಡೋಣ ನಾವು. ನೋಡಿ, ಜುಲೈ 27ನೇ ತಾರೀಕು ಅವತ್ತು ತೃತೀಯ ಇದೆ, ಮಖ ನಕ್ಷತ್ರ ಇರುವಂಥದ್ದು. ಜುಲೈ ಶುಕ್ಲ ಪಕ್ಷ, ರಾಜಯೋಗದ ಸಮಯ ಜುಲೈ 27. ಎರಡನೇ ಡೇಟ್ ಬಂದು 31ನೇ ತಾರೀಕು, ತುಂಬಾ ಚೆನ್ನಾಗಿದೆ. ಗುರುವಾರ ಸಪ್ತಮಿ, ಚಿತ್ತಾ ನಕ್ಷತ್ರ ಇರುವಂಥದ್ದು. ಅವತ್ತು ಭೂಮಿ ಪೂಜೆ, ಕಟ್ಟಡ ಪೂಜೆ, ಗೃಹ ಪ್ರವೇಶ ಎಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತೆ. ಅದರ ಜೊತೆಗೆ 4ನೇ ತಾರೀಕು ತುಂಬಾ ಚೆನ್ನಾಗಿದೆ, ಆಗಸ್ಟ್ 4. ಅವತ್ತು ದಶಮಿ, ಅನುರಾಧ ನಕ್ಷತ್ರ ಇರುವಂಥದ್ದು. ಅವತ್ತಿನ ದಿನ ಕೂಡ ತುಂಬಾ ಚೆನ್ನಾಗಿದೆ. ಅದನ್ನ ಬಿಟ್ರೆ ಆಪ್ಷನಲ್, ಓಕೆ ಒಂದು 50% ಇಲ್ಲ, ಎಮರ್ಜೆನ್ಸಿ ಇದೆ ಗುರುಗಳೇ ಅನ್ನುವಂಥವ್ರು ಒಂದು ಶುಕ್ರನಿಗೆ ಪೂಜೆ ಮಾಡಿ ಅಥವಾ ಅವರೆಕಾಳನ್ನ ದಾನ ಮಾಡಿಬಿಟ್ಟು 7ನೇ ತಾರೀಕು ಅಂದ್ರೆ ಆಗಸ್ಟ್ 7ನೇ ತಾರೀಕು ಕೂಡ ನೀವು ಭೂಮಿ ಪೂಜೆಯನ್ನ, ಗೃಹ ಪ್ರವೇಶವನ್ನ, ಕಟ್ಟಡಾದಿ ಕೆಲಸವನ್ನ ಇವರು ಪ್ರಾರಂಭ ಮಾಡ್ಬೋದು. ಯಾವ್ಯಾವ ಡೇಟು? ಜುಲೈ 27, ಜುಲೈ 31, ಜುಲೈ 31, ಆಗಸ್ಟ್ 4 ಮತ್ತೆ ಆಪ್ಷನಲ್ ಆಗಸ್ಟ್ 7ನೇ ತಾರೀಕು. ಇಷ್ಟೇ ಡೇಟ್ಗಳು ಚೆನ್ನಾಗಿರೋದು. ನೋಡಿ, ನಾವು ಸಾಮಾನ್ಯವಾಗಿ ಏನ್ ಮಾಡ್ಬಿಡ್ತೀವಿ ಅಂತಂದ್ರೆ ಅಷ್ಟಮಿ ಕೊಟ್ಬಿಡ್ತೀವಿ, ಷಷ್ಠಿ ಕೊಟ್ಬಿಡ್ತೀವಿ, ಚತುರ್ಥಿ ಕೊಟ್ಬಿಡ್ತೀವಿ, ಚತುರ್ದಶಿ ಕೊಟ್ಬಿಡ್ತೀವಿ. ಈ ಎಲ್ಲ ತಿಥಿಗಳಲ್ಲಿ ಮಾಡಂಗಿಲ್ಲ. ಮತ್ತೆ ಒಳ್ಳೆ ನಕ್ಷತ್ರಗಳಿಲ್ಲದೆ ಇದ್ದಾಗ ಕೂಡ ನಾವು ನಿಷಿದ್ಧ ನಕ್ಷತ್ರಗಳಲ್ಲಿ ಮಾಡಿದ್ರು ಕೂಡ ಅನಾನುಕೂಲಗಳಾಗ್ತದೆ. ಇನ್ನು ನೆಕ್ಸ್ಟ್ ಭಾದ್ರಪದ ಮಾಸ. ನೋಡಿ ಎಷ್ಟು ಚೆನ್ನಾಗಿದೆ. ಭಾದ್ರಪದ ಮಾಸದ ಕೃಷ್ಣ ಪಕ್ಷ. ಆ ಕೃಷ್ಣ ಪಕ್ಷ ಯಾವಾಗ ಬರುತ್ತೆ? ಸೆಪ್ಟೆಂಬರ್ 8ನೇ ತಾರೀಕಿಂದ ಸೆಪ್ಟೆಂಬರ್ 21ನೇ ತಾರೀಕುವರೆಗೆ ಬರುತ್ತೆ. ಆದ್ರೆ ಪ್ರಾಬ್ಲಮ್ ಏನ್ ಗೊತ್ತಾ? ಆ ಟೈಮಲ್ಲಿ ವಾಸ್ತು ಪುರುಷ ಅಡಿಗೆ ಮಾಡ್ತಿರ್ತಾನೆ, ಆದ್ರೂ ಮಾಡಂಗಿಲ್ಲ. ಯಾಕೆ ಹೇಳಿ? ಪಿತೃಪಕ್ಷ ಬಂದ್ಬಿಡುತ್ತಲ್ಲ ಅವಾಗ. ಕರೆಕ್ಟ್ ಅಲ್ವಾ? ಆದ್ರಿಂದ ಆಲ್ಮೋಸ್ಟ್ ನಿಮಗೆ ಆಗಸ್ಟ್ 7ನೇ ತಾರೀಕು ಬಿಟ್ರೆ ನೆಕ್ಸ್ಟ್ ನೀವು ನವರಾತ್ರಿ ಬರೋವರೆಗೂ ಕೂಡ ನೀವು ಕಾಯ್ಬೇಕಾಗ್ತದೆ. ಈ ನವರಾತ್ರಿಯಲ್ಲಿ ಏನಾಗ್ತದೆ? ಆಶ್ವಯುಜ ಮಾಸದ ಶುಕ್ಲ ಪಕ್ಷದಲ್ಲಿ ಈ ವಾಸ್ತು ಪುರುಷ ಭೋಜನವನ್ನ ಮಾಡ್ತಾ ಇರ್ತಾನೆ, ಅಂದ್ರೆ ಊಟವನ್ನ ಮಾಡುವಂತ ಸಮಯ. ಈ ಸಮಯ ಕೂಡ ತುಂಬಾ ಒಳ್ಳೇದು. ಆದ್ರೆ ಕೆಲವು ಪ್ರಾಂತ್ಯದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಮ್ಮನವ್ರನ್ನ ಪಟ್ಟಕ್ಕೆ ಕೂರಿಸಿದಾಗ ನಾವು ಮಾಡಲ್ಲ ಅನ್ನುವಂತ ಒಂದು ಸಂಪ್ರದಾಯ ಇದೆ. ಆದ್ರೆ ಅದಕ್ಕೂ ಕೂಡ ಶಾಸ್ತ್ರಕ್ಕೂ ಸಂಬಂಧ ಇಲ್ಲ. ಆಪ್ಷನಲ್ ಆಗಿ ಈ ಡೇಟ್ಗಳಲ್ಲಿ ಕೂಡ ನೀವು ಮಾಡ್ಕೋಬಹುದು. ಯಾವ್ಯಾವುದು ಅಂದ್ರೆ ಸೆಪ್ಟೆಂಬರ್ 24ನೇ ತಾರೀಕು ತುಂಬಾ ಚೆನ್ನಾಗಿದೆ. ಅದಾದ್ಮೇಲೆ ಸೆಪ್ಟೆಂಬರ್ 25. ನೋಡಿ, ಸೆಪ್ಟೆಂಬರ್ 24 ತೃತೀಯ ಚಿತ್ತಾ ನಕ್ಷತ್ರ ಇದ್ರೆ, ಗುರುವಾರ 25 ಸೆಪ್ಟೆಂಬರ್ 25 ತೃತೀಯ ಸ್ವಾತಿ ನಕ್ಷತ್ರ ತುಂಬಾ ಚೆನ್ನಾಗಿದೆ. ಇನ್ನು 29ನೇ ತಾರೀಕು ಸಪ್ತಮಿ ಮೂಲಾ ನಕ್ಷತ್ರ ಇರುವಂಥದ್ದು. ಅದ್ರ ಜೊತೆಗೆ ಇನ್ನು ವಿಜಯದಶಮಿ 2ನೇ ತಾರೀಕು, ಆ ದಿನವನ್ನ ಕೇಳಂಗೆ ಇಲ್ಲ, ಅದು 3:30 ಮುಹೂರ್ತ ಅಂತ. ಅವತ್ತು ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಏನು ನೋಡಂಗಿಲ್ಲ. ಇವತ್ತಿನ ಸೂರ್ಯೋದಯದಿಂದ ನಾಳಿನ ಸೂರ್ಯೋದಯದ ತನಕ ಯಾವುದೇ ಕೆಲಸವನ್ನ ಕೂಡ ಅವರು ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ಇಷ್ಟು ಡೇಟ್ಗಳು ಚೆನ್ನಾಗಿದೆ. ಆಪ್ಷನ್ ಅಲ್ಲೇ ಅಕ್ಟೋಬರ್ 5ನೇ ತಾರೀಕು ಕೂಡ ಚೆನ್ನಾಗಿದೆ. ಅಂದ್ರೆ ಒಟ್ಟಾರೆಯಾಗಿ ಯಾವ್ಯಾವ ಡೇಟ್ಸು? ಸೆಪ್ಟೆಂಬರ್ 24, ಸೆಪ್ಟೆಂಬರ್ 25, ಅದಾದ್ಮೇಲೆ ಸೋಮವಾರ ಸೆಪ್ಟೆಂಬರ್ 29ನೇ ತಾರೀಕು, ಅದಾದ್ಮೇಲೆ ಅಕ್ಟೋಬರ್ 2ನೇ ತಾರೀಕು ಮತ್ತು ಅಕ್ಟೋಬರ್ 5ನೇ ತಾರೀಕು. ಇಷ್ಟು ಡೇಟ್ಗಳು ಕೂಡ ಮುಂದಿನ ದಿನಗಳಲ್ಲಿ ಭೂಮಿ ಪೂಜೆ, ಗೃಹ ಪ್ರವೇಶ, ಕಟ್ಟಡಾದಿ ಕಾರ್ಯಗಳಿಗೆ ತುಂಬಾ ವಿಶೇಷವಾಗಿರುವಂಥದ್ದು. ದಯವಿಟ್ಟು ನಮ್ಮ ವೀಕ್ಷಕ ಬಂಧುಗಳು, ಅಂದ್ರೆ ನಮ್ಮ ವಾಸ್ತು ವಿಜ್ಞಾನ ನೋಡ್ತಾ ಇರುವಂತವ್ರು, ನಾವು ಭೂಮಿ ಪೂಜೆ, ಗೃಹ ಪ್ರವೇಶಾದಿಗಳನ್ನ ನೀವು ಮಾಡುವಂತ ಆಸಕ್ತಿ ಇದ್ರೆ ಈ ಡೇಟ್ಗಳಲ್ಲಿ ನೀವು ಪ್ಲಾನ್ ಮಾಡ್ಕೊಳ್ಳಿ. ಒಂದೊಳ್ಳೆ ಮುಹೂರ್ತವನ್ನ ಇಟ್ಕೊಂಡು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ. ಯಾವುದೇ ಭೂಮಿ ಪೂಜೆ, ಗೃಹ ಪ್ರವೇಶಾದಿಗಳನ್ನ ಸೂರ್ಯೋದಯ ಮೊದಲಾಗಿ ನೀವು ಮಾಡೋದ್ರಿಂದ ಎಲ್ಲ ಸಕಲ ವಾಸ್ತು ದೋಷಗಳು ಕೂಡ ನಿವಾರಣೆ ಆಗುತ್ತೆ ಎನ್ನುವಂಥದ್ದು ಶಾಸ್ತ್ರ ಸಮ್ಮತ ಇರೋದ್ರಿಂದ ನೀವೆಲ್ಲರೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಅಂತ ಹೇಳ್ತಾ, ಈ ಸಂಚಿಕೆಯಲ್ಲಿ ನಿಮಗೆ ಸಂಪೂರ್ಣವಾಗಿ ಮುಂದಿನ ಮಾಸಗಳಲ್ಲಿ ಯಾವ ದಿನಗಳಲ್ಲಿ ನೀವು ಭೂಮಿ ಪೂಜೆ, ಗೃಹ ಪ್ರವೇಶ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಅನೇಕ ವಾಸ್ತುಗಳ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿ, ಜೊತೆಗೆ ನಿಮಗೂ ಕೂಡ ವಾಸ್ತು ಪ್ಲಾನ್ ಮಾಡಿಸ್ಬೇಕು, ವಾಸ್ತು ವಿಸಿಟ್ ಮಾಡಿಸ್ಬೇಕು, ಗುರುಗಳನ್ನು ಭೇಟಿ ಮಾಡಬೇಕು ಅಂದರೆ ಖಂಡಿತ ಭೇಟಿ ಮಾಡಿ, ವಾಟ್ಸಪ್ ಮಾಡಿ, ಫೋನ್ ಮಾಡಿ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ಜಗದೀಶ್, ಆಲ್ಮೋಸ್ಟ್ ನಿಮಗೆ ಇವತ್ತಿನ ವಿಚಾರ ಇಷ್ಟ ಆಯಿತು. ನಿಮ್ಮ ಮೂಲಕ
ನೋಡಿ ನೀವು ಕೂಡ ನಿಮ್ಮ ದೇವಸ್ಥಾನದಲ್ಲಿ ಎಲ್ಲರಿಗೂ ಡೇಟ್ಗಳು ಕೊಡ್ತಾ ಇರ್ತೀರಿ. ಹೌದು ಗುರುಜಿ. ಆದರೂ ಎಲ್ಲ ವೀಕ್ಷಕರು ಕೂಡ ತಿಳ್ಕೊಳ್ಳಿ ಅನ್ನುವಂಥ ಇಂಟೆನ್ಷನ್ ಉದ್ದೇಶದಿಂದ ನೀವು ಈ ಪ್ರಶ್ನೆನ ಕೇಳಿದ್ದು ಒಳ್ಳೇದಾಯಿತು. ನಿಮ್ಗೆ ಕೂಡ ಮಹದೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ.